ಇನ್ನು ದರ್ಶನ್ ಅಭಿಮಾನಿಗಳಿಗೂ ಕಾನೂನಿನ ಸಂಕಷ್ಟ ಅಭಿಮಾನವೋ ಅಂತ. ಇದು ಅಭಿಮಾನವೋ ಹುಚ್ಚು ಪ್ರೀತಿಯೋ ಈಗ ಸಂಕಷ್ಟ ತಂದೊಡ್ತಾ ಇದೆ. ದರ್ಶನ್ ಕೈದಿ ನಂಬರ್ ಸ್ಟಿಕ್ಕರ್ ಅನ್ನ ಹಾಕಿಸ್ತಾ ಇದ್ದಾರೆ ಫ್ಯಾನ್ಸ್. ಸ್ಟಿಕ್ಕರ್ಸ್ ಅಷ್ಟೇ ಅಲ್ಲ, ಈ ಟ್ಯಾಟೂಗಳನ್ನು ಕೂಡ ಸಾಕಷ್ಟು ಜನ ಹಾಕಿಸ್ಕೊಂಡಿದ್ದಾರೆ. ಆದರೆ ಈಗ ಕೈದಿ ನಂಬರ್ 6106 ವಾಹನಗಳಿಗೆ ಅಂಟಿಸ್ತಾ ಇದ್ದಾರೆ ಫ್ಯಾನ್ಸ್. ನಂಬರ್ ಪ್ಲೇಟ್ ಮರೆಮಾಚಿ ಸ್ಟಿಕ್ಕರ್ ಅಂಟಿಸಿದ್ರೆ ಲಾಕ್ ಆಗೋದು ಕನ್ಫರ್ಮ್. ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅವರ ಫ್ಯಾನ್ಸ್ ಅನ್ನೋ ಆರೋಪ ಇದೆ. ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದ್ರೆ ಕೇಸ್ ಹಾಕೋದಕ್ಕೆ ಈಗ ಟ್ರಾಫಿಕ್ ಪೊಲೀಸರು ಕೂಡ ರೆಡಿ ಆಗಿದ್ದಾರೆ. ನೋಡ್ತಾ ಇದ್ದೀರಿ ನೀವು. ಸೊ ಇದು 6106 ಕೈದಿ ನಂಬರ್ ಏನಿದೆ ಅದು ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಆ್ಯಕ್ಚುಯಲ್ ನಂಬರ್ ಪ್ಲೇಟೇ ಕಾಣಿಸ್ತಾ ಇಲ್ಲ ಅಲ್ಲಿ. ಆ ನಂಬರ್ ಪ್ಲೇಟ್ಗಳನ್ನು ಹಾಕಿರೋದ್ರಿಂದ ಅಥವಾ ಸ್ಟಿಕ್ಕರ್ಸ್ಗಳನ್ನು ಹಾಕಿರೋದ್ರಿಂದ ಯಾರೆಲ್ಲ ನಂಬರ್ ಪ್ಲೇಟ್ ಮೇಲೆ ಈ ಸ್ಟಿಕ್ಕರ್ಸ್ಗಳನ್ನು ಹಾಕಿದಾರೋ ಅವರ ಮೇಲೆ ಕ್ರಮ ಆಗೋದು ನಿಶ್ಚಿತ ಅನ್ನೋದು ಸದ್ಯಕ್ಕೆ ತಿಳಿತಾ ಇರುವಂತಹ ಮಾಹಿತಿ. ನಂಬರ್ ಪ್ಲೇಟನ್ನು ಮರೆಮಾಚಿ ಸ್ಟಿಕ್ಕರ್ ಅಂಟಿಸಿದ್ರೆ ಲಾಕ್ ಆಗೋದು ಕನ್ಫರ್ಮ್. ಸೊ ಅಂಥ ಗಾಡಿಗಳನ್ನು ಟ್ರಾಫಿಕ್ ಪೊಲೀಸರು ಐಡೆಂಟಿಫೈ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅಲ್ಲಿ ರಿಯಲ್ ನಂಬರ್ ಕಾಣಿಸ್ತಾನೇ ಇಲ್ಲ, ಅಲ್ಲಿ ಈ ಕೈದಿ ನಂಬರ್ 6106 ನಂಬರೇ ಕಾಣಿಸ್ತಾ ಇದೆ. ಸೊ ಅಂತಹ ಗಾಡಿಗಳನ್ನು ಫೈಂಡ್ ಔಟ್ ಮಾಡೋದಕ್ಕೆ ಇದೀಗ ಟ್ರಾಫಿಕ್ ಪೊಲೀಸರು ಕೂಡ ಸದ್ಯಕ್ಕೆ ರೆಡಿ ಆಗಿದ್ದಾರೆ. ಕೈದಿ ನಂಬರ್ 6106 ಸ್ಟಿಕ್ಕರ್ ವಾಹನಗಳಿಗೆ ಅಂಟಿಸ್ತಾ ಇದ್ದಾರೆ ಅವರ ಫ್ಯಾನ್ಸ್. ಈ ಕೈದಿ ನಂಬರ್ ಅನೌನ್ಸ್ ಆಗಿದ್ದೇ ತಡ, ಅದೇ ದಿನ ತುಂಬಾ ಜನ ಸ್ಟಿಕ್ಕರ್ಸ್ಗಳನ್ನು ಅಂಟಿಸಿರೋದು. ನಂಬರ್ ಪ್ಲೇಟ್ ಮರೆಮಾಚಿ ಸ್ಟಿಕ್ಕರ್ ಅಂಟಿಸಿದ್ರೆ ಸಂಕಷ್ಟ ಫಿಕ್ಸ್. ಯಾವುದೇ ಕಾರಣಕ್ಕೂ ನಂಬರ್ ಪ್ಲೇಟ್ ಮರೆಮಾಚುವಂತಿಲ್ಲ. ನಂಬರ್ ಪ್ಲೇಟ್ ಇರೋ ಕಡೆ ಸ್ಟಿಕ್ಕರ್ಗಳನ್ನು ಅಂಟಿಸುವಂತಿಲ್ಲ. ಹೀಗೇನಾದರೂ ಮಾಡಿದ್ರೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದಂತಾಗುತ್ತೆ. ಉಲ್ಲಂಘನೆ ಮಾಡಿದವರ ವಿರುದ್ಧ ಕೇಸ್ ಹಾಕೋದಕ್ಕೆ ಇದೀಗ ಟ್ರಾಫಿಕ್ ಪೊಲೀಸರು ಕೂಡ ತಯಾರಿಯನ್ನು ನಡೆಸಿದ್ದಾರೆ. ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಅಡಿ ಕೇಸ್ ದಾಖಲು ಮಾಡಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ನೀವೇನಾದರೂ ನಂಬರ್ ಪ್ಲೇಟನ್ನು ಮರೆಮಾಚಿ, ನಿಮ್ಮ ಗಾಡಿ ನಂಬರನ್ನು ಮರೆಮಾಚಿ ಕೈದಿ ನಂಬರ್ 6106 ಅಂತ ಹಾಕ್ಕೊಂಡು ಅದೇ ಗಾಡಿ ತಗೊಂಡು ಓಡಾಡ್ತಾ ಇದ್ರೆ ಟ್ರಾಫಿಕ್ ಪೊಲೀಸರು ನಿಮಗಾಗಿಯೂ ಕಾಯ್ತಾ ಇದ್ದಾರೆ. ಇದು ಟ್ರೆಂಡ್ ಮಾಡಬೇಡಿ ಅಥವಾ ಈ ಸ್ಟಿಕ್ಕರ್ಗಳನ್ನು ಹಾಕಬೇಡಿ ಅನ್ನೋದಲ್ಲ, ಆದರೆ ಆ ಸ್ಟಿಕ್ಕರ್ ಎಲ್ಲಿ ಅಂಟಿಸ್ಬೇಕು ಅನ್ನುವಂತಹ ಪರಿಜ್ಞಾನ ಕೂಡ ಇರಬೇಕು. ಕಂಪ್ಲೀಟ್ ನಂಬರನ್ನು ಮರೆಮಾಚಿ ಈ ಸ್ಟಿಕ್ಕರ್ಸ್ಗಳನ್ನು ಅಂಟಿಸಿರುವಂತಹ ವಾಹನ ಸವಾರರಿಗೆ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಅಡಿ ಕೇಸ್ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರಂತೆ ಟ್ರಾಫಿಕ್ ಪೊಲೀಸರು. ಅಂತಹ ಗಾಡಿಗಳನ್ನು 2 ವೀಲರ್ ಆಗಿರಬಹುದು, 4 ವೀಲರ್ ಆಗಿರಬಹುದು, ಲಾರಿ ಆಗಿರಬಹುದು, ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ನಂಬರ್ ಪ್ಲೇಟ್ ಮರೆಮಾಚಿ ಸ್ಟಿಕ್ಕರ್ ಅಂಟಿಸಿದ್ರೆ ಲಾಕ್ ಆಗೋದು ಕನ್ಫರ್ಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.